ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿರುವಂಥ ಈರುಳ್ಳಿ ಸಮೋಸ ಗೋಧಿ ಹಿಟ್ಟಿನಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬ ಕ್ರಿಸ್ಪಿ ಆಗಿರುವಂಥ ಈ ಸಮೋಸನ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೊಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ 2 ಸ್ಪೂನ್ನಷ್ಟು ರವೆ ಸೇರಿಸ್ಕೊಳ್ಬೇಕು. ನಾನು ಮೀಡಿಯಮ್ ರವೆ ಹಾಕಿದ್ದೀನಿ. ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ನಷ್ಟು ತುಪ್ಪ ಸೇರಿಸ್ಕೊಂಡು ಕೈಯಲ್ಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಮೋಸ ಕ್ರಿಸ್ಪಿಯಾಗಿ ಬರಲಿ ಅಂತ ನಾವು ರವೆ ಹಾಕ್ತಾ ಇರೋದು. ನೋಡಿ, ಕೈಯಲ್ಲಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪವೇ ನೀರು ಹಾಕ್ಕೊಂಡು ನಾವು ಹಿಟ್ಟು ಕಲಿಸ್ಬೇಕಾಗತ್ತೆ. ಈ ಹಿಟ್ಟನ್ನು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ನೋಡಿ, ಕಲಸಿದ ನಂತರ ಕೊನೆಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿ 1-2 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಈ ರೀತಿ ಸೆಮಿ ಸಾಫ್ಟ್ ಆಗಿದ್ದರೆ ಸಾಕು. ಇದು ಇವಾಗ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ನಾವೀಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನೋಡಿ, ಇನ್ನೊಂದು ಬೌಲಿಗೆ ಗೋಧಿ ಹಿಟ್ಟು ಹಾಕಿರುವಂಥ ಕಪ್ನಲ್ಲೇ 1 ಕಪ್ಪಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಂತರ ಅದೇ ಕಪ್ ಅಳತೆಯಲ್ಲಿ 1/4 ಕಪ್ನಷ್ಟು ತೆಳು ಅವಲಕ್ಕಿ ಹಾಕ್ಕೊಳ್ಬೇಕು. ತೆಳು ಅವಲಕ್ಕಿ ಇಲ್ಲಾಂದರೆ ಮೀಡಿಯಮ್ ಅವಲಕ್ಕಿ ಹಾಕ್ಕೊಳ್ಳಿ. ನಂತರ 2 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ಕೈಯಲ್ಲೇ ಇದನ್ನು ಈ ರೀತಿ ಹಿಂಡಿ ಮಿಕ್ಸ್ ಮಾಡಬೇಕು. ಈ ರೀತಿ ಅವಲಕ್ಕಿ ಸೇರಿಸಿ ಮಿಕ್ಸ್ ಮಾಡಿದರೆ ಅದು ಈರುಳ್ಳಿಯಲ್ಲಿರುವ ನೀರನ್ನೆಲ್ಲ ಹೀರ್ಕೊಳ್ಳೋದ್ರಿಂದ ಸಮೋಸ ಫ್ರೈ ಮಾಡಿದ ನಂತರನೂ ತುಂಬ ಹೊತ್ತು ತನಕ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಮಿಕ್ಸ್ ಮಾಡಿದ ನಂತರ 1/2 ಸ್ಪೂನ್ನಷ್ಟು ಚಿಲ್ಲಿ ಪೌಡ್ರು, 1 ಸ್ಪೂನ್ನಷ್ಟು ಧನಿಯಾ ಪೌಡರ್, 1/2 ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್, 1/2 ಸ್ಪೂನ್ನಷ್ಟು ಜೀರಾ ಪೌಡರ್, ನಂತರ 1/2 ಸ್ಪೂನ್ನಷ್ಟು ಚಾಟ್ ಮಸಾಲ ಪೌಡರ್. ಇದಿಲ್ಲಾಂದರೆ ಸ್ವಲ್ಪ ನಿಂಬೆ ರಸ ಸೇರಿಸ್ಬೋದು. ನಂತರ 1/4 ಸ್ಪೂನ್ನಷ್ಟು ಅರಿಶಿನ ಪುಡಿ, ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು. ನಂತರ ಕೊನೆಯಲ್ಲಿ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ಪೂನಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಮಿಕ್ಸ್ ಮಾಡಿದ ನಂತರ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇವಾಗ ಒಂದು ಚಿಕ್ಕ ತಟ್ಟೆಯಲ್ಲಿ ನಾನು 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಇದು ಸಮೋಸ ಬೈಂಡಿಂಗ್ ಮಾಡಲಿಕ್ಕೆ ಗೋಧಿ ಹಿಟ್ಟಿನ ಸ್ಲರಿ ರೆಡಿ ಮಾಡ್ತಾ ಇರೋದು. ಇದಕ್ಕೀಗ 1/4 ಕಪ್ನಷ್ಟು ನೀರು ಸೇರಿಸ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಇಷ್ಟು ದಪ್ಪ ಇದ್ದರೆ ಸಾಕು. ನೋಡಿ, ಇಷ್ಟು ರೆಡಿ ಮಾಡಿದ ನಂತರ ನಾವು ಕಲಸಿಟ್ಟಿರುವಂಥ ಗೋಧಿ ಹಿಟ್ಟನ್ನು ಲಟ್ಟಿಸಿ ಸಮೋಸ ಶೀಟ್ ರೆಡಿ ಮಾಡಬೇಕಾಗತ್ತೆ. ನೋಡಿ, ಆಲ್ರೆಡಿ 10 ನಿಮಿಷ ಆಗಿದೆ. ಇದನ್ನು ಒಂದು ಸಲ ಚೆನ್ನಾಗಿ ನಾದಬೇಕು. ನಂತರ ನೋಡಿ, ಆ ಹಿಟ್ಟಲ್ಲಿ ನಾನು 4 ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದೊಂದೇ ಉಂಡೆ ನಾವು ಒಣ ಹಿಟ್ಟಿಗೆ ಡಿಪ್ ಮಾಡಿ ಚಪಾತಿ ರೀತಿ ತೆಳು ಲಟ್ಟಿಸಬೇಕಾಗತ್ತೆ. ಮೊದಲೇ ಈ ರೀತಿ ಎಲ್ಲ ಲಟ್ಟಿಸಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಸಮೋಸ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಚಪಾತಿ ಅಷ್ಟೇ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ತುಂಬ ದಪ್ಪ ಲಟ್ಟಿಸಿದರೆ ಅದು ಕ್ರಿಸ್ಪಿ ಆಗಲ್ಲ ಫ್ರೈ ಮಾಡಿದ ನಂತರ. ನೋಡಿ, ಚಪಾತಿ ರೀತಿ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ. ಚಪಾತಿ ಎಷ್ಟು ತೆಳುವಾಗಿದೆಯೋ ಅಷ್ಟೇ ತೆಳುವಾಗಿರಲಿ. ಇವಾಗ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಅದಕ್ಕೆ ನೋಡಿ, ಬಿಸಿಯಾಗಿರುವಂಥ ತವ ಮೇಲೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10 ಸೆಕೆಂಡು 2 ಬದಿನೂ ಬೇಯಿಸಿದರೆ ಸಾಕಾಗತ್ತೆ. ಈ ರೀತಿ ಸ್ವಲ್ಪ ಹೊತ್ತು ನಾವು ಬೇಯಿಸಿ ಮಾಡೋದ್ರಿಂದ ಸಮೋಸ ಶೇಪ್ ಚೆನ್ನಾಗಿ ಬರುತ್ತೆ ಮತ್ತು ಫ್ರೈ ಮಾಡಿದ ನಂತರ ಕ್ರಿಸ್ಪಿಯಾಗಿರುತ್ತೆ. ನಿಮಗೆ ಈ ರೀತಿ ಮಾಡೋದು ಬೇಡ ಅಂದರೆ ನೀವು ಡೈರೆಕ್ಟಾಗೆ ಸಮೋಸ ರೆಡಿ ಮಾಡ್ಬೋದು. ನೋಡಿ, ಇಷ್ಟೇ ಒಂದು 5ರಿಂದ 10 ಸೆಕೆಂಡ್ ಅಷ್ಟೇ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ತೆಗಿತಾ ಇದ್ದೀನಿ ಇವಾಗ. ನೋಡಿ, ಅದೇ ರೀತಿ ನಾನು 4 ಚಪಾತಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಂತರ ಒಂದರ ಮೇಲೆ ಒಂದನ್ನಿಟ್ಟು ಇದರ 4 ಬದಿಯಿಂದನೂ ನಾವು ಕಟ್ ಮಾಡಿ ತೆಗಿಬೇಕು. ನೋಡಿ, ಬದಿಯನ್ನೆಲ್ಲ ಕಟ್ ಮಾಡಿ ತೆಗೆದ ನಂತರ 3-3.5 ಇಂಚಷ್ಟು ಅಗಲಕ್ಕೆ ಈ ರೀತಿ ಕಟ್ ಮಾಡಿ. ನೋಡಿ, ಇದನ್ನೇ ಸಮೋಸ ಶೀಟ್ ಅಂತ ಹೇಳ್ತೀವಿ. ಈ ರೀತಿ ನಾವು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಬೇಕಾದಾಗ ಸಮೋಸ ರೆಡಿ ಮಾಡ್ಬೋದು. ನೋಡಿ, ಎಲ್ಲನ ಈ ರೀತಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಮೋಸ ಸ್ಟಫಿಂಗ್ ಮಾಡಬೇಕು. ನೋಡಿ, ನಾನು ಯಾವ ರೀತಿ ಫೋಲ್ಡ್ ಮಾಡ್ತೀನಿ ಅಂತೇಳಿ ನೋಡಿ. ತುಂಬ ಈಸಿ ಆಗುತ್ತೆ ನಿಮಗೆ ಮಾಡಲಿಕ್ಕೆ. ಈ ರೀತಿ ಫೋಲ್ಡ್ ಮಾಡಿದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗನ್ನು ಫಿಲ್ ಮಾಡಬೇಕು.
ನೋಡಿ ಸ್ಟಫಿಂಗ್ ಹಾಕಿದ ನಂತರ ಕಾರ್ನರ್ ನೋಡಿ ಈ ರೀತಿ ಕವರ್ ಆಗೋ ರೀತಿಯಲ್ಲಿ ಫೋಲ್ಡ್ ಮಾಡಬೇಕು. ನಂತರ ನೋಡಿ ಎಕ್ಸ್ಟ್ರಾ ಶೀಟ್ ಏನಿದೆ ಅದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಪೇಸ್ಟನ್ನು ಉಜ್ಜುತ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟಿನ ಬದಲು ಮೈದಾ ಹಿಟ್ಟಲ್ಲೂ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೊಳ್ಬೋದು. ನಂತರ ನೋಡಿ ಒಂದು 5 ಸೆಕೆಂಡ್ ತನಕ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆವಾಗ ಅದು ಎಲ್ಲೂ ಓಪನ್ ಆಗಲ್ಲ, ಚೆನ್ನಾಗಿ ಅಂಟತ್ತೆ. ನಂತರ ಎಲ್ಲೆಲ್ಲ ಈ ರೀತಿ ಓಪನ್ ಇದೆ ನೋಡಿ ಅಲ್ಲೆಲ್ಲ ಈ ರೀತಿ ಪೇಸ್ಟನ್ನು ಹಾಕಿ ಒಂದು ಸಲ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಜಾಸ್ತಿ ಹೊತ್ತು ಬೇಕಾಗಲ್ಲ, ಬೇಗನೆ ಇದು ಅಂಟತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತೇಳಿ. ಇದೇ ರೀತಿ ಎಲ್ಲವನ್ನು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ನನಗೆ ಬೇಕಾದಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಶೀಟ್ ಏನಾದರೂ ಉಳಿದಿದ್ದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ 1 ವಾರ ತನಕ ನಾವು ಉಪಯೋಗಿಸ್ಬೋದು. ಮೀಡಿಯಮ್ ಬಿಸಿಯಾಗಿರಲಿ ಎಣ್ಣೆ. ನಂತರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ನೀವು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ಸಮೋಸ ಫ್ರೈ ಆದ ನಂತರ ಸ್ವಲ್ಪ ಹೊತ್ತಲ್ಲೇ ಸಾಫ್ಟ್ ಆಗುತ್ತೆ. ನಿಮಗೆ ತುಂಬ ಹೊತ್ತು ತನಕ ಕ್ರಿಸ್ಪಿ ಬೇಕಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಿಟ್ಟು ಲಟ್ಟಿಸ್ಬೇಕಾದ್ರೂ ಅಷ್ಟೇ ಚಪಾತಿ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಯಾಕಂದರೆ ತೆಳುವಾಗಿದ್ದರೆ ಮಾತ್ರ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಒಂದು ಬ್ಯಾಚ್ ಫ್ರೈ ಆಗಲಿಕ್ಕೆ 3ರಿಂದ 4 ನಿಮಿಷ ತನಕ ಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಇದು. ಈ ರೀತಿ ಇನ್ನೊಂದು ಬ್ಯಾಚನ್ನು ಫ್ರೈ ಮಾಡಿ ತೆಗಿಬೇಕು. ನೋಡಿ ಎಲ್ಲ ಸಮೋಸ ನಾನು ಫ್ರೈ ಮಾಡಿ ತೆಗೆದಿದ್ದೀನಿ. ನಂತರ ನೋಡಿ ನಾನು ಬದಿಯನ್ನು ಕಟ್ ಮಾಡಿ ತೆಗೆದಿದ್ದೀನಲ್ವ, ಆ ಶೀಟಲ್ಲಿ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಟೀ ಟೈಮ್ಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಂತರ ನೋಡಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ನಾವು ಆಲ್ರೆಡಿ ಹಿಟ್ಟು ಕಲಿಸ್ಬೇಕಾದ್ರೇ ಹಾಕಿದ್ದೀವಿ. ನೋಡಿ ಕ್ರಿಸ್ಪಿಯಾಗಿರುವಂಥ ಆನಿಯನ್ ಸಮೋಸ ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.